ಇಲ್ಲಿ ಅರುಣ್ ಅವರೇ, ಒಂದು ಅಂಶದ ಬಗ್ಗೆ, ಈಗ ಮುಖ್ಯಮಂತ್ರಿ ಬದಲಾವಣೆ ಬಹುತೇಕ ನಿಶ್ಚಿತ. ನೀವು ಆವಾಗಲೇ ಒಂದು ಮಾತನ್ನ ಹೇಳಿದ್ರಿ, ಒಂದಿಷ್ಟು ಷರತ್ತುಗಳು ಕೂಡ ಇದ್ದೇ ಇರ್ತವೆ ಅಂತ. ಇದರಲ್ಲಿ ಸಿಗುವಂಥ ಒಂದಷ್ಟು ಅಂಶಗಳನ್ನು ನೋಡ್ತಾ ಹೋದಾಗ ಸಿದ್ದರಾಮಯ್ಯನವರ ಪುತ್ರನಿಗೆ ಮಂತ್ರಿ ಪದವಿ ಅಥವಾ ಉಪಮುಖ್ಯಮಂತ್ರಿ ಪದವಿ, ಹಾಗೆಯೇ ಒಟ್ಟು 4 ಜನ ಉಪಮುಖ್ಯಮಂತ್ರಿಗಳನ್ನು ಸೃಜಿಸಬೇಕು, ಅವ್ರ ಮೂಲಕವಾಗಿ ಈ ಸರ್ಕಾರದಲ್ಲಿ 4 ಜನ ಉಪಮುಖ್ಯಮಂತ್ರಿಗಳು ಇರಬೇಕು ಅನ್ನೋಂಥ ಯೋಚನೆಗಳು. ಇದರ ಅವಶ್ಯಕತೆ ಏನಿದೆ? ಈಗ ಒಬ್ಬರು ಮುಖ್ಯಮಂತ್ರಿ, ಒಬ್ಬರು ಉಪಮುಖ್ಯಮಂತ್ರಿ ಇದ್ರು. ಈ ಒಬ್ಬ ಮುಖ್ಯಮಂತ್ರಿ ಜೊತೆಗೆ 4 ಜನ ಉಪಮುಖ್ಯಮಂತ್ರಿಗಳಾದಾಗ ಸರ್ಕಾರಕ್ಕೆ 4 ಚಕ್ರಗಳು ಸೇರಿಕೊಂಡು ಭಾಳ ವೇಗವಾಗಿ ಇಳ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತಲ್ಲ. ಯಾವುದರ ಅವಶ್ಯಕತೆ ಇದು? 4 ಉಪಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ನನ್ಗೆ ಖಂಡಿತ ಅನ್ಸಲ್ಲ. ಯಾಕಂದ್ರೆ ಇಟ್ಸ್ ಒನ್ ಟೂ ಮೆನಿ. ನೀವು ಇಟ್ ಬಿಕಮ್ಸ್ ಅನ್ವೀಲ್ಡಿ. ಯಾರು ಈಗ ಶಿವಕುಮಾರ್ ಅವರು ಒಬ್ಬರೇ DCM ಆಗಿ ಇದ್ರು. ಸೊ ನಾನು ಮುಖ್ಯಮಂತ್ರಿ ಆದ್ರೆ ನನಗೆ ಯಾಕೆ 4 ಅಥವಾ ಈವನ್ 2 ಉಪಮುಖ್ಯಮಂತ್ರಿಗಳು ಬೇಕು ಅಂತ ಆರ್ಗ್ಯೂ ಮಾಡ್ಬೋದು. ಸೊ ಒಬ್ರು DCM ಆಗೋದು ಬಹುಶಃ ಅದು ನಿಶ್ಚಿತ ಅನ್ಸುತ್ತೆ. ಮತ್ತೆ 2 ಆದ್ರೂ ಆಶ್ಚರ್ಯ ಇಲ್ಲ. ಆದ್ರೆ 3 ಅಥವಾ 4 ಆಗೋದು ಬಹುಶಃ ಅದು ಮಾಡೋದಿಲ್ಲ ಅಂತ ನನ್ಗನ್ಸುತ್ತೆ. ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಅದು ಆಗಿತ್ತು. ಆದ್ರೆ ಈ ಬಾರಿ ನನ್ಗನ್ಸುತ್ತೆ ಅದು ಆಗೋದಿಲ್ಲ ಅಂತ. ಈಗ ಬೇರೆ ಬೇರೆ ಸಮುದಾಯಗಳಿಗೆ ರೆಪ್ರೆಸೆಂಟೇಷನ್ ಕೊಡ್ಬೇಕಾಗತ್ತೆ. ಸೊ ಅದರಲ್ಲಿ KPCC ಪ್ರೆಸಿಡೆಂಟ್ ಒಂದು, ಮತ್ತೆ ಬಹುಶಃ 2 DCMಗಳು ಇರ್ಬೋದು. ಸೊ ಹೀಗಾಗಿ ಇಟ್ ಟೇಕ್ಸ್ ಕೇರ್ ಆಫ್ ದಟ್. ನನ್ಗೆ ಇದಕ್ಕಿಂತ ಜಾಸ್ತಿ ಆಗತ್ತೆ ಅಂತ ನನ್ಗೆ ಅನ್ಸಲ್ಲ ಹರಿ. ಬಟ್ ಒಂದಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಜಾಸ್ತಿ ಒತ್ತು ಬಹುಶಃ ಹೈಕಮಾಂಡ್ ಮತ್ತೆ ಶಿವಕುಮಾರ್ ಅವರು ಕೂಡ ಕೊಡ್ತಾರೆ ಅಂತ ಅನ್ಸುತ್ತೆ. ಒಂದು ಮುಖ್ಯ ಅಂಶ ಅಂದ್ರೆ ಈಗ 28 ಮತ್ತು 29ರ ಚುನಾವಣೆಗಳು, ಇದಕ್ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರ ಒಂದು ಸಹಾಯ ಅತಿ ಅವಶ್ಯಕತೆ ನನ್ಗನ್ಸುತ್ತೆ. ಯಾಕಂದ್ರೆ ನಾವು ಎಲ್ಲ ನೋಡಿದ ಹಾಗೆ ಸಿದ್ದರಾಮಯ್ಯ ಅವರು ಬ್ಯಾಕ್ವರ್ಡ್ ಕ್ಲಾಸ್ ಅಹಿಂದ ಲೀಡರ್ ಆಗಿ ಅತಿ ಅವಶ್ಯಕ ಇರುವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರ ಪುತ್ರನನ್ನ ಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು, ಹಾಗೆಯೇ ಪ್ರಿಯಾಂಕ್ ಖರ್ಗೆ ಅವರನ್ನ ಉಪಮುಖ್ಯಮಂತ್ರಿ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇವು ಎಷ್ಟರ ಮಟ್ಟಿಗೆ? ಯಾಕಂದ್ರೆ ಹೊಸ ತಲೆಮಾರಿಗೆ ನಾವು ನಾಯಕತ್ವ ಕೊಡಬೇಕು ಅನ್ನುವಂತಹ ಒಂದು ಹೇಳಿಕೆಯೊಂದಿಗೆ ದೊಡ್ಡವರ ಮಕ್ಕಳಿಗೆ ಉಪಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟುವುದರ ಕಡೆಗೆ ಹೊರಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಹರಿದಾಡ್ತಾ ಇರುವಂತಹ ಮಾತು. ಇದು ತೀರಾ ಸ್ಪೆಕ್ಯುಲೇಷನ್ ಆಗತ್ತೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ತಮ್ಮ ಮಗಂಗೆ ಉಪಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳ್ತಾರೆ ಅಂತ ನನ್ಗೆ ಅನ್ಸೋದಿಲ್ಲ. ಆದ್ರೆ ಮಂತ್ರಿ ಅಂತೂ ಖಂಡಿತ ಅಂತ ನನ್ಗನ್ಸತ್ತೆ. ಮತ್ತೆ ಇನ್ನೊಂದು ಉಪಮುಖ್ಯಮಂತ್ರಿ ಅದು ಪ್ರಿಯಾಂಕ್ ಖರ್ಗೆ ಅವರೇ ಆಗ್ಬೇಕು ಅಂತ, ಇದು ಐ ಥಿಂಕ್ ಇಟ್ಸ್ ಇನ್ ದಿ ರೆಲ್ಮ್ ಆಫ್ ಸ್ಪೆಕ್ಯುಲೇಷನ್. ಸಿದ್ದರಾಮಯ್ಯ ಅವ್ರ ಜೊತೆಗೆ ಶಿವಕುಮಾರ್ ಅವರ ಇಂಗಿತ ಏನು ಅನ್ನೋದನ್ನು ಖಂಡಿತ ಹೈಕಮಾಂಡ್ ತಗೊಳ್ತಾರೆ. ಯಾಕಂದ್ರೆ ಮುಖ್ಯಮಂತ್ರಿ ಆದ್ಮೇಲೆ ಅವರದ್ದು ಪ್ರೆರೋಗೇಟಿವ್ ಅವರಿಗೆ ಇದ್ದೇ ಇರುತ್ತೆ. ಹಾಗೇನೆ ಹೈಕಮಾಂಡ್ ಏನ್ ಹೇಳುತ್ತೆ, ಮತ್ತೆ ಅನೇಕ ಸಮುದಾಯಗಳನ್ನ ಇಲ್ಲಿ ಸ್ಯಾಟಿಸ್ಫೈ ಮಾಡ್ಬೇಕಾಗತ್ತೆ. ಹಾಗಾಗಿ ಇವರೇ ಡೆಪ್ಯೂಟಿ CM ಆಗ್ತಾರೆ, ಇವ್ರು ಆಗೋದಿಲ್ಲ ಅಂತ ಹೇಳೋದು ಈ ಸಂದರ್ಭದಲ್ಲಿ, ಈ ವೇಳೆನಲ್ಲಿ ಐ ಥಿಂಕ್ ಕಷ್ಟ ಅಂತ ನನ್ಗನ್ಸುತ್ತೆ. ಈಗ ರಾಜ್ಯಸಭೆಗೆ ಹೋಗೋದಕ್ಕೆ ಕೇಳಿದ್ರಂತೆ, ಇಲ್ಲ ಬೇಡ ನಂಗೆ ರಾಜ್ಯಸಭೆ ಬೇಡ ಅಂತ ಹೇಳಿದ್ರಂತೆ. ಆದ್ರೆ ವಿಧಾನಸಭೆ ಹಿಂದಿನ ಸೀಟಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯನವರು ಎದುರುಗಡೆ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡವ್ರನ್ನ ಅಷ್ಟು ಸುಲಭವಾಗಿ ಡ್ರೈವಿಂಗ್ ಮಾಡ್ಕೊಂಡು ಹೋಗೋದು ಸುಲಭ ಆಗತ್ತಾ? ಹಿಂದೆ ಕುಮಾರಸ್ವಾಮಿ ಅವರು ಡ್ರೈವ್ ಮಾಡ್ತಾ ಇದ್ದಾಗ ಸಿದ್ದರಾಮಯ್ಯವರು ಲಾಸ್ಟ್ ಸೀಟನ್ನ ನಾವು ನೋಡಿದೀವಿ ಕರ್ನಾಟಕದಲ್ಲಿ. ಹೌದು, ಅಷ್ಟೇ ಅಲ್ಲ, ಈಗ ಮುಖ್ಯಮಂತ್ರಿ ಅವ್ರಾಗಿದ್ಮೇಲೆ ಇವರು ಕೂತ್ಕೊಂಡು ಅವ್ರು ಮುಖ್ಯಮಂತ್ರಿ ಆಗೋದನ್ನ ನೋಡಿ ಇದೊಂಥರ ಮುಜುಗರ, ಕಸಿವಿಸಿ ಆಗುವಂತ ವಿಷಯ ನನ್ಗೆ ಖಂಡಿತ ಅನ್ಸುತ್ತೆ. ಅವರು ಬಾಯಿ ಮಾತಿಗೆ ಹೇಳಿದಾರೇನೋ ನಾನು ರಾಜ್ಯಸಭಾ ಬೇಡ ಅಂತ, ಆದ್ರೆ ಫೈನಲಿ ಅವರು ಬಹುಶಃ ರಾಜ್ಯಸಭಾನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ರಾಹುಲ್ ಗಾಂಧಿ ಅವರು ಹೇಳಿದ್ಮೇಲೆ ಅವರು ಬಹುಶಃ ಇಲ್ಲ ಅಂತ ಹೇಳೋದಿಲ್ಲ. ಆಮೇಲೆ ಇನ್ನೊಂದು ಅಂಶ ಕೂಡ ಅವ್ರಿಗಿದೆ, ಅಲ್ಲಿ ಅಪೋಸಿಷನ್ ಲೀಡರ್ ಆಗಿ ಅವ್ರನ್ನ ಆಯ್ಕೆ ಮಾಡಬಹುದು ಅಂತ. ಅದು ಇಟ್ಸ್ ಅಗೇನ್ ಸ್ಪೆಕ್ಯುಲೇಷನ್. ಅದಾಗ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ರಾಜ್ಯಸಭಾ ಸೀಟ್ ಅವರಿಗೆ ಬಹುಶಃ ಕಾದಿರಿಸಲಾಗಿದೆ ಅಂತ ನನ್ಗನ್ಸುತ್ತೆ. ಇದು ರೈಟ್ ಟೈಮ್ ನಲ್ಲಿ ರಾಜ್ಯಸಭಾ ಎಲೆಕ್ಷನ್ ಬಂದಿದೆ. ಮತ್ತೆ 8ನೇ ತಾರೀಕು ಲಾಸ್ಟ್ ಡೇ ಆಫ್ ನಾಮಿನೇಷನ್. ಅದಕ್ಕಿಂತ ಮುಂಚೆನೆ ನಮ್ಗೆ ಬಹುಶಃ ಇದು ಎಲ್ಲದೂ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ನನ್ಗನ್ಸುತ್ತೆ ಹರಿಪ್ರಸಾದ್.